ಬಾರಮ್ಮ ಸೀರಿಯಲ್ ಕಾರುಣ್ಯ ಮಾಡಿದ್ದೆಲ್ಲ ನಾಟಕ ವೈಷ್ಣವ ಲಕ್ಷ್ಮಿ ಹ್ಯಾಪಿ ಡೇ ಆನಿವರ್ಸರಿ ನಿಯಮಿತವಾಗಿ ಇಬ್ಬರಿಗೂ ಇಷ್ಟವಾಗುವ ವಿಷಯವನ್ನು ಬರೆದುಕೊಂಡು ಅದರಂತೆ ಆ ದಿನ ಕಳೆಯುವುದರಾಗಿ ನಿರ್ಧಾರ ಮಾಡಿದ್ದಾರೆ. ಅದರಂತೆ ಈಗ ಏನಾಗಿದೆ ಎಂಬುದನ್ನು ನೀವಿಲ್ಲಿ ನೋಡಬಹುದು. ಇಬ್ಬರು ತಮ್ಮ ರೂಮ್ನಲ್ಲಿ ಕುಳಿತುಕೊಂಡು ಬರೆಯುತ್ತಾ ಇದ್ದಾರೆ. ವೈಷ್ಣವೇನು ತುಂಬಾ ಯೋಚನೆ ಮಾಡಿ ಬರೆಯುತ್ತಿದ್ದಾನೆ. ಲಕ್ಷ್ಮಿ ಏನು ಬರಿತಾ ಇರಬಹುದು ಎಂದು ಕುತೂಹಲ ಅವನಲ್ಲಿ ಇದೆ. ಅದಕ್ಕಾಗಿ ಒಮ್ಮೆ ಅವನು ಕಡೆ ವಾಲಿ ನೋಡಿದ್ದಾನೆ. ಆಗ ಅವಳು ಹೇಳಿದ್ದಾಳೆ, ಬರೆದಾದ ತಕ್ಷಣ ನಾನೇ ಕೊಡ್ತೀನಿ, ಆಗ ಓದಿ ಎಂದು. ಸರಿ ಎಂದು ಇವನು ಮತ್ತೆ ಬರೆಯಲು ಆರಂಭಿಸಿದ್ದಾನೆ. ಕೀರ್ತಿ ತನ್ನ ತಾಯಿಯನ್ನು ಕರೆದುಕೊಂಡು ಎಲ್ಲಿಗೋ ಹೊರಟಿದ್ದಾಳೆ. ಅವಳು ತುಂಬ ಕಾಳಜಿ ವಹಿಸಿ ಅಮ್ಮನ ಕೈ ಹಿಡಿದುಕೊಂಡು ತಾನು ಅವಳೊಂದಿಗೆ ಕಾರ್ ಹತ್ತಿದ್ದಾಳೆ. ಕಾರ್ ಹತ್ತಿ ಕುಳಿತಾಗ ಆರಾಮವಾಗಿರು, ತೊಂದರೆ ತಗೋಬೇಡ, ನಿಂಗೆ ಇಷ್ಟು ಕಷ್ಟ ಆಗ್ತಾ ಇರ್ಬೋದು ಅಲ್ವಾ ಕೀರ್ತಿ ಎಂದು ಕೇಳಿದ್ದಾಳೆ ಕಾರುಣ್ಯ. ಆಗ ಅವಳು ಹೇಳಿದ್ದಾಳೆ, ಅಮ್ಮ ನಿನಗೋಸ್ಕರ, ನಿನ್ನ ಆರೋಗ್ಯಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ನಂತರ ಕಾರುಣ್ಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ಹೀಗೆ ಅಂತ ಆಗಿದ್ರೆ ನಾನು ಎಷ್ಟು ದಿನಕ್ಕಿಂತ ಮುಂಚಿತವಾಗಿ ಹಾರ್ಟ್ ಅಟ್ಯಾಕ್ ನಾಟಕ ಮಾಡ್ತಾ ಇದ್ದೆ ಅಂತ. ನಾಟಕ ಮೊದಲೇ ಮಾಡಿದ್ರೆ ಇಷ್ಟೊತ್ತಿಗೆ ಇವಳಿಗೊಂದು ಮದುವೆನಾದರೂ ಆಗ್ತಾ ಇತ್ತು. ಆಗ ಇವಳು ವೈಷ್ಣವ್ ಬಗ್ಗೆ ಕೊರಗದೆ ಆರಾಮವಾಗಿ ಇರ್ತಾ ಇದ್ಲು ಅಂತ. ಆದರೆ ಕೀರ್ತಿ ಇದು ನಾಟಕವನ್ನು ಸತ್ಯ ಗೊತ್ತಾಗಿಲ್ಲ. ತನ್ನ ತಾಯಿ ತನಗೋಸ್ಕರ ಅಂದರೆ ತನ್ನ ನಂಬಿಸೋಕೆ ಈ ರೀತಿ ನಾಟಕ ಮಾಡಿದ್ದಾರೆ ಅಂದರೆ ಅವಳಿಗೆ ಖಂಡಿತ ಹೋಗುತ್ತದೆ. ಇನ್ನು ಇತ್ತ ಇವರಿಬ್ಬರು ಡೈರಿ ಬರೆದುಕೊಂಡು ಅದನ್ನು ಪರಸ್ಪರ ಓದಿಕೊಳ್ಳುತ್ತಾ ಇದ್ದಾರೆ. ಆದರೆ ಲಕ್ಷ್ಮಿ, ನಾನು ಮೊದಲು ಓದಲು ಕೊಡೋದಿಲ್ಲ, ನೀವೇ ಮೊದಲು ಓದಿ ಎಂದು ಹೇಳಿದ್ದಾಳೆ. ಮೊದಲು ಒಪ್ಪದಿದ್ದರೂ ವೈಷ್ಣವ್ ನಂತರ ಅವನೇ ಮೊದಲು ಓದುತ್ತಾನೆ. ಅವನೇ ಮೊದಲನೇ ಆಸೆಯನ್ನು ಅವನು ಹೇಳಿದ್ದಾನೆ. ಆ ಪ್ರಕಾರ ಅವಳು ಅವನ ಜೊತೆ ವಾಕಿಂಗ್ ಹೋಗಬೇಕು ಎಂದು. ಆದರೆ ಅವಳು ಹೇಳುತ್ತಾಳೆ, ನನಗೆ ಮೊದಲಿನಿಂದಲೇ ದುಗಳೆ ಟಿ ಶರ್ಟ್ ಹಾಕ್ಕೊಂಡು ಬರೋಕೆ ಇಷ್ಟ ಇಲ್ಲ, ನಾನು ಈ ರೀತಿ ಮಾಡೋದು ಇಲ್ಲ, ನನಗೆ ಇಷ್ಟ ಬಂದ ಹಾಗೆ ನಾನು ಬರ್ತೀನಿ ಎಂದು ಹೇಳುತ್ತಾಳೆ. ಆದರೆ ಅವನು ಪೂರ್ತಿಯಾಗಿ ಒಪ್ಪೋದಿಲ್ಲ. ಇಲ್ಲ, ನೀವು ನನಗೆ ತಕ್ಕಂತೆ ಆಗಿರಬೇಕು, ಅಡುಗೋಲು ಅಜ್ಜಿ ಥರ ನೀವು ನನ್ನ ಜೊತೆ ಬಂದರೆ ನನಗೆ ಆಗೋದಿಲ್ಲ ಎಂದು ಹೇಳುತ್ತಾನೆ. ಆಗ ಅವಳಿಗೆ ಬೇಸರ ಆಗುತ್ತದೆ. ಇದು ನೀವು ಇದೇ ರೀತಿ ಹೇಳ್ತೀರಾ ಅಂತ ಕೇಳ್ತಾಳೆ. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆ ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿಯಾಗಿದ್ದು ಅವರ ಜೀವನಗಳು ತಿರುವುಗಳು ಇಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಶುರುವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.